ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗಿ ಬಹಳ ದಿನ ಆಯಿತು. ಬೆಂಗಳೂರಿನ ಕಸ ಇಂಟರ್ನ್ಯಾಷನಲ್ ಫೇಮಸ್. ಅದು ವರ್ಲ್ಡ್ ನ್ಯೂಸ್ ಆಗಿ ಬೆಂಗಳೂರಿನ ಕಸದ ಬಗ್ಗೆ ಪರಿಪರಿಯಾದಂಥ ಚರ್ಚೆಗಳು ಬಹಳ ವರ್ಷಗಳಿಂದ ನಡೀತಾ ಇದೆ. ಆದರೆ ಬೆಂಗಳೂರಿನ ಕಸಕ್ಕೆ ಕಾಯಕಲ್ಪ ಒದಗಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದ ಮೇಲೆ ಬಹಳ ಆಧುನಿಕವಾದಂಥ ಟಚ್ ಅನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜಾತ್ರೆ ಹಬ್ಬ ಎಲ್ಲ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ, ತಲೆನೋವು ಎದುರಾಗುವ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂದರೆ ಈಗಾಗಲೇ ಎಲ್ಲೆಲ್ಲಿ ಡಂಪಿಂಗ್ ಯಾರ್ಡ್ಗಳಿದ್ವೋ, ಮಿಟಿಗಾನಹಳ್ಳಿ ಸೇರಿದಂತೆ ಹಲವು ಕಡೆ ನಮ್ಮ ಗ್ರಾಮದಲ್ಲಿ ನೀವು ಹಾಕಬೇಡಿ, ನೀವು ಹಾಕೋದೇನೋ ಹಾಕ್ತೀರಿ, ಆದರೆ ಅದನ್ನು ವೈಜ್ಞಾನಿಕವಾಗಿ ನೀವು ವಿಲೇವಾರಿ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ನೀವು ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಗ್ರಾಮಗಳಲ್ಲಿ ಈ ರೀತಿಯಾದಂಥ ಡಂಪಿಂಗ್ ಯಾರ್ಡ್ ಮಾಡಿ ಆರೋಗ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಅಭಿವೃದ್ಧಿಯ ಪ್ಯಾಕೇಜ್ಗಳನ್ನು ಕೊಡ್ತೀವಿ ಅಂದಿದ್ರೆ ಇಲ್ಲಿವರೆಗೂ ₹1 ಅನುದಾನ ಕೊಟ್ಟಿಲ್ಲ. ಹೀಗಾಗಿ ಬೆಂಗಳೂರಿನ ಕಸ ತಗೊಂಡು ಕಸದಿಂದ ಬರುವಂತಹ ಸೈಡ್ ಎಫೆಕ್ಟ್ಸ್ ಎಲ್ಲ ಅನುಭವಿಸಿ ನಾವ್ಯಾಕೆ ಸಾಯಬೇಕು ಅಂತ ಈಗ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ.